ಸರಣಿ ಅಪಘಾತದಿಂದಾಗಿ ಒಟ್ಟು 6 ಜನ ಸಾವನ್ನಪ್ಪುವಂಥ ಒಂದು ದುರ್ಘಟನೆ ನಡೆದು ಹೋಗಿದೆ. ಎಲ್ಲಿ ನಡೀತು ಈ ದುರ್ಘಟನೆ? ನಿದ್ದೆ ಮಂಪರಿನಲ್ಲಿ ಗಾಡಿಯನ್ನು ಓಡಿಸಿದಾಗ ಈ ಘಟನೆ ನಡೆದಿದೆ ಅಂತೆ. ಪಾಪ ಆ 6 ಜನ ಯಾವ ಕುಟುಂಬಕ್ಕೆ ಸೇರಿದಂಥವ್ರು, ಆ ಕುಟುಂಬದ ಪರಿಸ್ಥಿತಿ ಏನು? ಬಹಳ ಸಂಕಟ ಆಗತ್ತೆ. ಸ್ಟೋರಿ ನೋಡಿ. ವಿಜಯಪುರದಲ್ಲಿ ಸರಣಿ ಅಪಘಾತ. ಕಾರು ಬಸ್ ಕಂಟೈನರ್ ನಡುವೆ ಅಪಘಾತ. ಸ್ಥಳದಲ್ಲೇ 6 ಮಂದಿ ದುರ್ಮರಣ. ವಿಜಯಪುರದಲ್ಲಿ ಬೆಳ್ಳಂಬೆಳಗ್ಗೆ ಸರಣಿ ಅಪಘಾತ ಸಂಭವಿಸಿದೆ. ಮಹೇಂದ್ರ TUV 300 ಕಾರು ಖಾಸಗಿ ಬಸ್ ಕಂಟೈನರ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು ಸ್ಥಳದಲ್ಲೇ 6 ಮಂದಿ ದುರ್ಮರಣವನ್ನಪ್ಪಿದ್ದಾರೆ. ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿ ಪಟ್ಟಣದ ಬಳಿಯ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಅಪಘಾತ ನಡೆದಿದೆ. ಬೆಳಿಗ್ಗೆ 6:30-7 ಗಂಟೆ ಸುಮಾರಿಗೆ ಮಹೇಂದ್ರ ಕಾರು ಡಿವೈಡರ್ ದಾಟಿ ಖಾಸಗಿ ಬಸ್ಗೆ ಡಿಕ್ಕಿ ಹೊಡೆದಿದೆ. ಮುಂಬೈನಿಂದ ಬಳ್ಳಾರಿಗೆ ಹೊರಟಿದ್ದ ಖಾಸಗಿ ಬಸ್ ಚಾಲಕ ಟೀ ಕುಡಿಯಲು ರಸ್ತೆ ಬದಿ ನಿಂತಿದ್ದ ಗುಜರಾತ್ ಮೂಲದ ಕಂಟೈನರ್ಗೆ ಡಿಕ್ಕಿಯಾಗಿ ಸರಣಿ ಅಪಘಾತವಾಗಿ 6 ಮಂದಿ ಸಾವನ್ನಪ್ಪಿದ್ದಾರೆ. ಬೆಳ್ಳಂಬೆಳಗಿನ ವಿಜಯಪುರದಲ್ಲಿ ಏನು ಅಂತಂದ್ರೆ ಒಂದು ಭೀಕರ ಅಪಘಾತ ಸಂಭವಿಸಿದೆ. ಇನ್ನು ನೀವು ನೋಡ್ತಿರ್ಬೋದು, ವಿಜಯಪುರ ಜಿಲ್ಲೆಯ ಬರುವಂತಹ ಏನು ಮನಗೂಳಿ ಕ್ರಾಸ್ ಬರ್ತದೆ, ಆ ಮನಗೂಳಿ ಕ್ರಾಸ್ ಬಳಿ ಒಂದು ಈ ಅಪಘಾತ ಸಂಭವಿಸಿದೆ. ನೀವು ನೋಡ್ತಿರ್ಬೋದು ಯಾವ ರೀತಿ ಕಂಟೈನರ್ ಸಂಪೂರ್ಣವಾಗಿ ಪಲ್ಟಿಯಾಗಿದೆ ಅಂತ ಹೇಳಿ. ಸೊಲ್ಲಾಪುರ ಕಡೆ ಅಂದ್ರೆ ಬೆಂಗಳೂರು ರೋಡಿಂದ ಸೊಲ್ಲಾಪುರ ಕಡೆ ಹೊರಟಿದಂತ ಏನು ಬುಲೆರೋ ಇತ್ತು, ಆ ಬುಲೆರೋ ನೇರವಾಗಿ ಏನು ಅಂತಂದ್ರೆ ಬಂದು ಒಂದು ಡಿಕ್ಕಿ ಆಗಿದೆ VRL ಬಸ್ಗೆ. ಅದಾದ ನಂತರ VRL ಬಸ್ ಏನಿತ್ತು ಅದು ಏನು ರಸ್ತೆ ಪಕ್ಕದಲ್ಲಿ ನಿಂತ ಏನು ಕಂಟೈನರ್ ಇತ್ತು, ಆ ಕಂಟೈನರ್ ಗುದ್ದಿದೆ. ಆ ಹಿನ್ನೆಲೆಯಲ್ಲಿ ಏನು ಅಂತಂದ್ರೆ ಕಂಟೈನರ್ ಸಂಪೂರ್ಣವಾಗಿ ಪಲ್ಟಿ ಆಗಿದೆ. ಇನ್ನು ನೀವು ನೋಡ್ತಿರ್ಬೋದು VRL ಬಸ್ನ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಸ್ನ ಚಾಲಕನಿಂದ ಪ್ರಮುಖವಾಗಿ ಬಸ್ನ ಚಾಲಕನಿಗೆ ಏನೋ ಬಂದು ಅದು ಡಿಕ್ಕಿ ಆಗಿದೆ ಅಂತ ಹೇಳ್ಬೋದು. ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ ಯಾವ ರೀತಿ ಬಸ್ಗೆ ಜಖಮ್ ಆಗಿದೆ ಅಂತ ಹೇಳಿ ಸಂಪೂರ್ಣವಾಗಿ. ಒಟ್ಟಿನಲ್ಲಿ ಏನು ಅಂತಂದ್ರೆ ಏನು ಅಪಘಾತ ಸಂಭವಿಸಿದೆ, ಅಪಘಾತದಲ್ಲಿ 6 ಜನ ಮೃತಪಟ್ಟಿದ್ದಾರೆ. ಇನ್ನು ನೀವು ನೋಡ್ತಿರ್ಬೋದು ಯಾವ ರೀತಿ ಪಲ್ಟಿ ಆಗಿದೆ ಕಂಟೈನರ್. ಈ ಕಂಟೈನರ್ ಏನಂತಂದ್ರೆ ಬಂದಿದ್ದು VRL ಗುದ್ದುತ್ತೆ, ಅದಾದ ನಂತರ ಕಂಟೈನರ್ ಪಲ್ಟಿ ಆಗಿದೆ. ಅದ್ರ ಜೊತೆಗೆ ಏನು ಅಂತಂದ್ರೆ ಈ ಬುಲೆರೋ ವಾಹನ ಏನಿದೆ, ಆ ಬುಲೆರೋ ವಾಹನದೇ ಮೊದಲನೇದಾಗಿ ತಪ್ಪು ಅಂತ ಪ್ರಾಥಮಿಕ ಏನೋ ಒಂದು ತನಿಖೆ ಇದೆ, ಅದರಲ್ಲಿ ತಿಳಿದು ಬಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬುಲೆರೋ ವಾಹನ ಏನು ಅಂತಂದ್ರೆ ಡಿವೈಡರ್ನ ದಾಟಿ ಬಂದು VRLಗೆ ಗುದ್ದುತ್ತೆ, ಆ ಗುದ್ದಿದ ನಂತರ VRL ಬಸ್ ಹೋಗಿ ಕಂಟೈನರ್ ಗುದ್ದುತ್ತೆ. ಈ ರೀತಿ ಒಂದು ಅಪಘಾತ ಸಂಭವಿಸಿದೆ. ಇನ್ನು ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ, ಬುಲೆರೋ ವಾಹನ ಏನಿದೆ ಸಂಪೂರ್ಣವಾಗಿ ಏನಂದ್ರೆ ಜಖಮ್ಗೊಂಡಿದೆ. ಈ ರೀತಿ ಬುಲೆರೋ ವಾಹನದಲ್ಲಿ ಇದ್ದಂಥ ಏನು 6 ಜನ ಒಟ್ಟಿದ್ರು, ಒಂದು ಮಗುನ ಸೇರಿಸಿ ಅದರಲ್ಲಿ 5 ಜನರು ಏನಿದೆ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು ಮಗು ಏನಿದೆ ಆ ಮಗುವು ಉಳ್ಕೊಂಡಿದೆ ಅನ್ನೋ ಮಾಹಿತಿ ಇದೆ. 15 ದಿನಗಳ ಹಿಂದಷ್ಟೇ ವರ್ಗಾವಣೆ. ಆಂಧ್ರದಿಂದ ವರ್ಗ ಆಗಿದ್ದ ಬ್ಯಾಂಕ್ ಮ್ಯಾನೇಜರ್. ಆಂಧ್ರ ಪ್ರದೇಶ ಮೂಲದ ಭಾಸ್ಕರ್ ಇತ್ತೀಚೆಗಷ್ಟೇ ವರ್ಗಾವಣೆಗೊಂಡಿದ್ದರು. ವಿಜಯಪುರದ ಹೊರ್ತಿ ಕೆನರಾ ಬ್ಯಾಂಕ್ನ ಮ್ಯಾನೇಜರ್ ಆಗಿದ್ದರು. ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಹೋಗಿ ವಿಜಯಪುರದ ಹೊರ್ತಿ ಗ್ರಾಮಕ್ಕೆ ವಾಪಸ್ಸಾಗುತ್ತಿದ್ದಾಗ ಈ ಅಪಘಾತ ನಡೆದಿದೆ. ಕಾರು ಚಾಲಕ ವಿಕಾಸ ಮಂಕನಿ, ಮ್ಯಾನೇಜರ್ ಭಾಸ್ಕರ್, ಪತ್ನಿ ಪವಿತ್ರ, ಮಗ ಅಭಿರಾಮ್, ಮಗಳು ಜೋಶ್ನಾ, ಖಾಸಗಿ ಬಸ್ ಚಾಲಕ ಬಸವರಾಜ್ ರಾಥೋಡ್ ಸಾವನ್ನಪ್ಪಿದ್ದಾರೆ. ಇನ್ನು ಅಪಘಾತದಲ್ಲಿ ಮೃತ ಭಾಸ್ಕರ್ ಅವರ ಕಿರಿಯ ಮಗ ಪ್ರವೀಣ್ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಬದುಕುಳಿದಿದ್ದಾನೆ. ಗಾಯಾಳು ಪ್ರವೀಣ್ನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಖಾಸಗಿ ಬಸ್ ಮತ್ತು ಕಂಟೈನರ್ ಚಾಲಕ, ಕ್ಲೀನರ್ ಸೇಫ್ ಆಗಿದ್ದಾರೆ. ನಮ್ಮ ಮನಗೂಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಈ ನ್ಯಾಷನಲ್ ಹೈವೇ SUV 300 ಮಹೀಂದ್ರ ವೆಹಿಕಲ್ಲು ಅವರು ಅರ್ಲಿ ಮಾರ್ನಿಂಗ್ ವಾಪಸ್ಸು ಹೊರ್ತಿಗೆ ಹೋಗ್ತಿರ್ಬೇಕಾದ್ರೆ ಈ ಡ್ರೈವರ್ಗೆ ಮೋಸ್ಟ್ ಪ್ರಾಬಲಿ ಅವನಿಗೆ ನಿದ್ದೆ ಬಂದಿದ್ದು ಏನೋ ಗೊತ್ತಿಲ್ಲ, ಹೈವೇಲಿದ್ದಂಥ ಮೀಡಿಯನನ್ನು ಜಂಪ್ ಮಾಡಿಬಿಟ್ಟು ಅಪೋಸಿಟ್ ಬರ್ತಾ ಇರುವಂಥ ಬಸ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಅದರಿಂದಾಗಿ ವೆಹಿಕಲ್ ಡ್ರ್ಯಾಗ್ ಆಗಿದೆ. ಅದೇ ರೀತಿ VRL ಬಸ್ಸಿಗೆ ಡಿಕ್ಕಿ ಆದಮೇಲೆ ಮುಂದೆ ಏನಿದು ಕಂಟೈನರ್ ವೆಹಿಕಲ್ ನಿಂತಿದೆ, ಆ ಕಂಟೈನರ್ ವೆಹಿಕಲ್ಗೆ ಹಿಂದ್ಗಡೆ ಅಂತ ಟಚ್ ಆಗಿದೆ. ಸೊ ಹಾಗಾಗಿ ಕಂಟೈನರ್ ವೆಹಿಕಲ್ ಕೂಡ ಪಲ್ಟಿ ಆಗಿದೆ. ಬೊಲೆರೋದಲ್ಲಿ ಒಟ್ಟು 6 ಜನ ಟ್ರಾವೆಲ್ ಮಾಡ್ತಾ ಇದ್ರು. ಆ 6 ಜನದಲ್ಲಿ ಒಂದು 10 ವರ್ಷದ ಮಗು ಸುರಕ್ಷಿತವಾಗಿದೆ, ಆಲ್ರೆಡಿ ಹಾಸ್ಪಿಟಲ್ ಇದೆ. ಬಟ್ ಅನ್ಫಾರ್ಚುನೇಟ್ಲಿ 3 ಜನ ಜೆಂಟ್ಸ್ ಮತ್ತೆ 2 ಲೇಡೀಸ್ ಡೆತ್ ಆಗಿದ್ದಾರೆ. ಬೆಳಿಗ್ಗೆ 6:30 ಸುಮಾರಿಗೆ ಮಹೀಂದ್ರ ಕಾರು ಚಾಲಕ ನಿದ್ದೆ ಮಂಪರಿನಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಬಸ್ಗೆ ಗುದ್ದಿದ್ದಾನೆ. ನಂತರ ಬಸ್ ಪಕ್ಕದಲ್ಲಿ ನಿಂತಿದ್ದ ಕಂಟೈನರ್ಗೆ ಗುದ್ದಿದೆ. ಗುದ್ದಿದ ರಭಸಕ್ಕೆ ಕಂಟೈನರ್ ಪಲ್ಟಿಯಾಗಿದ್ದು ಬಸ್ ರಸ್ತೆ ಬದಿಗೆ ಬಂದು ನಿಂತಿದೆ. ಮಹೀಂದ್ರ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ನಮ್ಗೆ ಬರ್ತಾ ಇದ್ದ ಗಾಡಿಗೆ ಡಿವೈಡರ್ ಆ ಕಡೆ ಇರೋ ಗಾಡಿ ಡಿವೈಡರ್ ಹತ್ತಿ ಬಂದು ನಮ್ಮ ಗಾಡಿಗೆ ಹೊಡೆದಿದ್ದಾನೆ. ಕಾರ್ ಜೈಲು ಅಂತ ಅವ್ನು ಬಂದು ನಮ್ಮ ಗಾಡಿಗೆ ಹೊಡೆದಿದ್ದಕ್ಕೆ ನಮ್ಮ ಡ್ರೈವರು ನಿಯಂತ್ರಣ ತಪ್ಪಿ ಇಲ್ಲಿ ಪಕ್ಕದಲ್ಲಿರೋ ನಿಂತಿರೋ ಕಂಟೈನರ್ ಗಾಡಿಗೆ ಹೊಡೆದು ಎಲ್ಲರ ಪ್ರಾಣನೂ, ಯಾರಿಗೂ ಏನು ತೊಂದರೆ ಆಗಿಲ್ಲ. 34 ಜನ ಪ್ಯಾಸೆಂಜರ್ ಇದ್ರು, ಯಾರಿಗೂ ಏನು ತೊಂದರೆ ಆಗಿಲ್ಲ. ಆದರೆ ನಮ್ಮ ಡ್ರೈವರ್ ತಮ್ಮ ಪ್ರಾಣ ಕಳ್ಕೊಂಡ್ರು. ಟಿ ಭಾಸ್ಕರ್ ಅಂತ ಹೇಳಿ ನಮ್ಮ ಕೆನರಾ ಬ್ಯಾಂಕ್ ಹೊರ್ತಿ ಬ್ರಾಂಚಲ್ಲಿ ಅಧಿಕಾರಿ ಆಗಿದ್ದರು. ರೀಸೆಂಟಾಗಿ ಅವರು ವರ್ಗಾವಣೆ ಆಗಿತ್ತು. ಅವ್ರನ್ನ ವಾರಂಗಲ್ RO ಅಂತಿದೆ ನಮ್ಮ ರೀಜನಲ್ ಆಫೀಸ್ ಕೆನರಾ ಬ್ಯಾಂಕ್, ಅಲ್ಲಿ ಅವ್ರದ್ದು ವರ್ಗವಾಗಿತ್ತು. ಫ್ಯಾಮಿಲಿ ಶಿಫ್ಟ್ ಮಾಡಬೇಕಾಗಿತ್ತು ಹೇಳಿ ಬಿಜಾಪುರ ಬಂದಿದ್ರು ಅವರು. ಮೀನ್ ವೈಲ್ ಅವರು ಫ್ಯಾಮಿಲಿ ತೊಗೊಂಡು ಧರ್ಮಸ್ಥಳಕ್ಕೆ ವಿಸಿಟ್ ಹೋಗಿದ್ರು. ಅವರು ಧರ್ಮಸ್ಥಳದಿಂದ ಬರಬೇಕಾದ್ರೆ ಬಿಜಾಪುರಿಗೆ ಬರ್ಲಿಕ್ಕೆ ಅವರು ಧರ್ಮಸ್ಥಳದಿಂದ. ಸೊ ನಡು ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ, ಅವ್ರದ್ದು ಸ್ಪಾಟ್ ಡೆತ್ ಆಗಿದೆ ಅಂತ ಸುದ್ದಿ ಬಂತು.
12-13 ವರ್ಷ ಸರ್ವಿಸ್ ಆಗಿರ್ಬೇಕು ಕೆನರಾ ಬ್ಯಾಂಕಲ್ಲಿ. ಬಟ್ ಹೊರತಿಲಿ 3 ವರ್ಷ ಮುಗಿದಿತ್ತು. ಆ ಮುಗಿದ 3 ವರ್ಷ ಪೀರಿಯಡ್ ಆದ ನಂತರ ಟ್ರಾನ್ಸ್ಫರ್ ಆಗ್ತದೆ ರೀ. ಒಟ್ಟಾರೆ ನಿದ್ದೆ ಮಂಪರಿನಲ್ಲಿ ಸಂಭವಿಸಿದ ಅಪಘಾತಕ್ಕೆ 6 ಜೀವಗಳು ಬಲಿಯಾಗಿವೆ. ಮನಗೂಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪುರುಷೋತ್ತಮ, ಪಬ್ಲಿಕ್ ಟಿವಿ, ವಿಜಯಪುರ.